ನಮಸ್ಕಾರ ವೀಕ್ಷಕರೇ, ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮೇಷರಾಶಿ ಹಾಗೂ ಮೀನರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ. ಮೇಷರಾಶಿ, ಇಂದು ನಿಮಗೆ ಉತ್ಸಾಹ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗಿರುವ ದಿನ. ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಅವಸರದ ನಿರ್ಧಾರಗಳು ತಪ್ಪು ಫಲಿತಾಂಶಕ್ಕೆ ಕಾರಣವಾಗಬಹುದು. ನಿಮ್ಮಲ್ಲಿನ ಕೋಪ ಮತ್ತು ಅವಸರ ಇಂದು ನಿಮ್ಮ ಶತ್ರುಗಳಾಗಬಹುದು. ಶಾಂತ ಮನಸ್ಸಿನಿಂದ ನಿರ್ಣಯ ಮಾಡಿ ಕಾರ್ಯ ಕೈಗೊಳ್ಳುವುದರಿಂದ ಯಶಸ್ಸು ನಿಮ್ಮದಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಗಳಿವೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಚಟುವಟಿಕೆಯನ್ನು ಮೆಚ್ಚಿ ಬಡ್ತಿ ನೀಡುವ ಮುನ್ಸೂಚನೆಗಳು ಇವೆ. ಈ ದಿನ ವ್ಯಾಪಾರಿಗಳಿಗೆ ಲಾಭದ ಅವಕಾಶಗಳಿವೆ. ಹೊಸ ವ್ಯಾಪಾರ ಪ್ರಾರಂಭ ಮಾಡಿದಲ್ಲಿ ಉತ್ತಮ ಸ್ಪಂದನೆ ದೊರೆಯುವ ಸಾಧ್ಯತೆಗಳಿವೆ. ಸಮಯದೊಂದಿಗೆ ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಪರಿಶೀಲಿಸಿ. ಕಾರ್ಯಸ್ಥಳಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದ ಬೇಡ. ಇದರಿಂದ ಮುಂದೆ ಆಗಬಹುದಾದ ಸಮಸ್ಯೆಗಳನ್ನು ತಪ್ಪಿಸಬಹುದು. ಹಣಕಾಸಿನ ಹರಿವು ಉತ್ತಮವಾಗಿರಲಿದೆ. ಹಣಕಾಸಿನ ವ್ಯತ್ಯಯ ತಪ್ಪಿಸುವುದು ಈ ದಿನ ಒಳಿತು. ಇಲ್ಲವಾದರೆ ತೊಂದರೆ ಎದುರಾಗಬಹುದು. ನಿಧಿಗಳ ಹಠಾತ್ ಒಳಹರಿವು ನಿಮ್ಮ ಪಾವತಿಗಳು ಮತ್ತು ತಕ್ಷಣದ ವೆಚ್ಚಗಳನ್ನು ನೋಡಿಕೊಳ್ಳಿ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ ದಿನ ಸಾಮರಸ್ಯ ಇರುತ್ತದೆ. ಪ್ರೇಮ ಸಂಬಂಧದಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು. ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ಕುಟುಂಬದವರ ಬೆಂಬಲ ಈ ದಿನ ಹೆಚ್ಚು ದೊರೆಯುತ್ತದೆ. ಮನೆಯಲ್ಲಿ ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಬಹುದು. ಮೊಮ್ಮಕ್ಕಳು ಅಪಾರ ಸಂತೋಷದ ಮೂಲವಾಗಿರುತ್ತಾರೆ. ಮನೆಯಲ್ಲಿ ತೊಂದರೆಗಳು ಹುಟ್ಟಿಕೊಂಡರೂ ಸಣ್ಣ ವಿಷಯಗಳಿಗೆ ನಿಮ್ಮ ಸಂಗಾತಿಯನ್ನು ಟೀಕಿಸುವುದನ್ನು ತಪ್ಪಿಸಿ. ಆರೋಗ್ಯ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಈ ದಿನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಉತ್ತಮ. ತಲೆನೋವು, ರಕ್ತದೊತ್ತಡ ಸಮಸ್ಯೆ ಇರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಈ ದಿನ ಹೆಚ್ಚು ಒತ್ತಡವನ್ನು ತಪ್ಪಿಸಿ ನೀರು ಹೆಚ್ಚು ಕುಡಿಯುವುದರೊಂದಿಗೆ ನಿದ್ರಾಹೀನತೆಯನ್ನು ತಪ್ಪಿಸು. ಯೋಗ, ಪ್ರಾಣಾಯಾಮ ಮತ್ತು ವ್ಯಾಯಾಮ ಈ ದಿನ ಆರೋಗ್ಯಕರ ಲಾಭದಾಯಕಗಳಾಗಿವೆ. ಈ ದಿನ ನೀವು ಉಚಿತ ಸಮಯದಲ್ಲಿ ನಿಮಗೆ ನೆಚ್ಚಿನ ಕೆಲಸವನ್ನು ಮಾಡಲು ಇಷ್ಟಪಡುತ್ತೀರಿ. ಇಂದು ಸಹ ಹಾಗೆ ಮಾಡಲು ಆದರೆ ಯಾವುದೇ ವ್ಯಕ್ತಿಯು ನಿಮ್ಮ ಮನೆಗೆ ಬರುವುದಾಗಿ ನಿಮ್ಮ ಈ ಯೋಜನೆ ಹಾಳಾಗಬಹುದು. ಈ ದಿನ ಸೂರ್ಯದೇವನ ಪ್ರಾರ್ಥನೆ ಮಾಡುವುದರಿಂದ ಸಂಕಷ್ಟಗಳು ಪರಿಹಾರವಾಗುವು. ಮೀನರಾಶಿ, ಇಂದು ನಿಮಗೆ ಅತಿಯಾದ ಚಿಂತೆ, ಗೊಂದಲ ಮತ್ತು ನಿರ್ಣಯದಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಸಣ್ಣ ವಿಷಯವನ್ನು ದೊಡ್ಡದಾಗಿ ಯೋಚಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಈ ದಿನ ಯಾರ ಮಾತನ್ನು ಸಂಪೂರ್ಣವಾಗಿ ನಂಬಬೇಡಿ. ಕೇವಲ ಸಕಾರಾತ್ಮಕ ಆಲೋಚನೆಗಳ ಜೊತೆ ಮಾತ್ರ ನೀವು ಈ ಸಮಯ ವಿರುದ್ಧ ಹೋರಾಡಬೇಕು. ಅಂದಾಗ ಮಾತ್ರ ಯಶಸ್ಸಿನ ಮೆಟ್ಟಲು ತುಳಿಯಲು ಸಾಧ್ಯವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿ ತಪ್ಪು ಅರ್ಥೈಸಿಕೆ, ಮೇಲಾಧಿಕಾರಿಗಳಿಗೆ ನಿಮ್ಮ ಮೇಲೆ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿವೆ. ರಿಟೇಕ್. ನಿಮ್ಮ ಕಾರ್ಯಸ್ಥಳಗಳಲ್ಲಿ ಸಹೋದ್ಯೋಗಿಗಳಿಂದ ಪಿತೂರಿ ಅಥವಾ ಚಾಡಿ ಹೇಳುವ ಸನ್ನಿವೇಶ ಎದುರಾಗಬಹುದು. ಇಂದಿನ ವ್ಯಾಪಾರದಲ್ಲಿ ಅನಿಶ್ಚಿತ ನಷ್ಟ, ಹಣ ಅತಿಯಾಗಿ ಅಡ್ಡಿಯಾಗುವ ಸೂಚನೆ ಇದೆ. ಜಾಗರೂಕತೆಯಿಂದ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ರಾಶಿಚಕ್ರದ ವ್ಯಾಪಾರಿಗಳು ಇಂದಿನ ದಿನ ತಮ್ಮ ಪಾಲುದಾರರ ಮೇಲೆ ನಿಗಾ ಇಡುವುದು ಅಗತ್ಯವಿದೆ. ಇಲ್ಲವಾದರೆ ಆರ್ಥಿಕ ಸ್ಥಿತಿಗತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಆಕಸ್ಮಿಕ ವೆಚ್ಚಗಳು ಹೆಚ್ಚಾಗುತ್ತವೆ. ಸಾಲ ನೀಡುವ ವಿಷಯದಲ್ಲಿ ನಷ್ಟ ಸಂಭವಿಸುವ ಸೂಚನೆ ಇದೆ. ಹಣಕಾಸಿನ ವಿಷಯದಲ್ಲಿ ಮೋಸಕ್ಕೆ ಒಳಗಾಗುವ ಭಯ ತುಂಬಾ ಇದೆ. ಈ ದಿನ ಎಚ್ಚರಿಕೆ ಅಗತ್ಯ. ಯಾವುದಾದರೂ ಹೊಸ ವ್ಯವಹಾರ ಆರಂಭಿಸುವುದನ್ನು ಇಂದು ತಪ್ಪಿಸುವುದು ಒಳಿತು. ಕೆಲವು ಬಾರಿ ಯಾವುದೇ ಹಳೆಯ ಹೂಡಿಕೆಯಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು. ಮಕ್ಕಳಿಂದ ಅನಿರೀಕ್ಷಿತ ಸುದ್ದಿ, ಸಂತೋಷದ ಕ್ಷಣಗಳು ಈ ದಿನ ತರುತ್ತದೆ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯಕ್ಕೂ ಮನೆಯ ಸದಸ್ಯರ ಮಧ್ಯೆ ಕಲಹ, ಸಣ್ಣ ಪುಟ್ಟ ಗಲಾಟೆಗಳು ಉಂಟಾಗಬಹುದು. ಪ್ರೇಮ ಸಂಬಂಧದಲ್ಲಿ ಅನುಮಾನ, ತಪ್ಪು ತಿಳುವಳಿಕೆ ಹೆಚ್ಚಾಗುವ ಸಾಧ್ಯತೆಗಳಿವೆ. ಕುಟುಂಬದೊಂದಿಗೆ ಅಸಮಾಧಾನ ಮೂಡುವ ಸೂಚನೆ ಇರಲಿದ್ದು, ಪ್ರೇಮ ವೈಫಲ್ಯದ ನೋವಿಗೆ ಇವತ್ತು ನಿದ್ರಿಸಲು ಸಾಧ್ಯವಾಗುವುದಿಲ್ಲ. ಮನೆಯ ಯಾವುದೇ ವಿಷಯದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ಸಾಹ ಕಡಿಮೆಯಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇವತ್ತು ಯಾವುದೇ ಯೋಜನೆಯನ್ನು ಹಾಕುವ ಮೊದಲು ನಿಮ್ಮ ಸಂಗಾತಿಯ ನೀವು ಒಂದು ವ್ಯತಿರಿಕ್ತ ಪ್ರತಿಕ್ರಿಯೆಯನ್ನು ಪಡೆಯಬಹುದು. ಈ ದಿನ ಪ್ರಯಾಣ ಸಾಧ್ಯತೆಗಳು ಹೆಚ್ಚಾಗಿದ್ದು, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಅಗ್ನಿ, ವಿದ್ಯುತ್, ಕತ್ತರಿ ವಸ್ತುಗಳಿಂದ ಜಾಗೃತಿ ವಹಿಸುವುದು ಉತ್ತಮ. ಅಪರಿಚಿತರ ಮೇಲೆ ಅತಿ ನಂಬಿಕೆ ಇಡಬೇಡಿ. ಈ ದಿನ ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಕಪ್ಪು ಮತ್ತು ಬಿಳಿ ತುಂಡು ಬಟ್ಟೆಯನ್ನು ನಿಮ್ಮ ಜೇಬಿನಲ್ಲಿ ಇರಿಸುವುದು ಒಳಿತು. ಮಂಗಳವಾರ ದಿನದ ಹನುಮಾನ್ ಪೂಜೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಕಪ್ಪು ಎಳ್ಳು ದಾನ ಮಾಡುವುದು ಶುಭ. ಇದು ಕ್ರೋಧ ಮತ್ತು ಭಯವನ್ನು ನಿಯಂತ್ರಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.